ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಥೆಯಲ್ಲಿ ಶ್ರೀಕೃಷ್ಣನ ತಾಯಿ ಯಶೋದೆ ಮಗನ ಬಳಿ ಮಾತು ಬಿಟ್ಟ ಕಥೆಯನ್ನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ. ದಿನ ಬೆಳಗಾದರೆ ಸಾಕು, ಗೋಪಿಯರ ದೂರೋ ದೂರು. ನಿನ್ನ ಮಗ ಕೃಷ್ಣ ನಮ್ಮನೆ ಬೆಣ್ಣೆ ಕದ್ದ. ಲೇ ಯಶೋದೆ, ನಿನ್ನ ಗೋಪಾಲಕೃಷ್ಣ ನಮ್ಮನೆ ಕರುವನ್ನು ಹಾಲು ಕುಡಿಯಲು ಬಿಟ್ಟು ನಮಗೆ ಹಾಲೇ ಇಲ್ಲ ಎಂದು ಒಬ್ಬ ಗೋಪಿ ಹೇಳಿದರೆ, ಏ ಯಶೋದಕ್ಕ, ನಿನ್ನ ಮುದ್ದು ಕೃಷ್ಣಪ್ಪ ನಮ್ಮನೆ ಹುಡುಗರನ್ನೆಲ್ಲ ಸುತ್ತ ಕೂರಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಆಟವಾಡಿಸ್ತಾನೆ. ಹೀಗಾದರೆ ಅವರು ದನಕರುಗಳನ್ನು ಮೇಯಿಸ್ಕೊಂಡು ಬರೋದು ಯಾವಾಗ? ಏ ಗೋಪಿ, ನಿಮ್ಮನೆ ಕೃಷ್ಣ ನಮ್ಮನೆಯಲ್ಲಿ ಕರೆದಿಟ್ಟ ಹಾಲಿನ ಗಡಿಗೆನೆಲ್ಲ ಒಡೆದು ಹಾಕಿದ. ಏ ಯಶೋದಮ್ಮ, ನಿಮ್ಮ ಕಳ್ಳ ಕೃಷ್ಣ ನಮ್ಮನೆಯಲ್ಲಿ ಇದ್ದ ಮೊಸರನ್ನೆಲ್ಲ ಖಾಲಿ ಮಾಡಿದರೆ ನಾವು ಹಣಕ್ಕೇನು ಮಾಡೋದು? ನಾವು ಊಟ ಮಾಡೋದಾದರೆ ಹೇಗೆ? ಹೀಗೆ ದಿನ ಒಂದಲ್ಲ ಒಂದು ದೂರುಗಳಿಂದಾಗಿ ಸೋತು ಹೋಗಿದ್ದಳು ಯಶೋದೆ. ಆ ದಿನ ಬೆಳಗ್ಗೆ ಅಂತೂ ಯಾರೋ ಗೋಪಮ್ಮ ಬಂದು, ನಿನ್ನ ಕೃಷ್ಣ ನಮ್ಮ ಕೊಟ್ಟಿಗೆಯಲ್ಲಿದ್ದ ದನಗಳನ್ನೆಲ್ಲ ಹಗ್ಗ ಬಿಚ್ಚಿ ಎಲ್ಲೋ ಓಡಿಸಿ ಬಿಟ್ಟಿದ್ದಾನೆ. ಕೊಟ್ಟಿಗೆಯಲ್ಲೆಲ್ಲ ಖಾಲಿ ಇದೆ. ಹಾಲು ಕರೆಯಲು ನಾನು ಆ ದನಗಳನ್ನು ಎಲ್ಲಿ ಅಂತ ಹುಡುಕ್ಲಿ ಎಂದು ಅಳುತ್ತಾ ಹೇಳಿದ್ದಳು. ಹಾಗಾಗಿ ಯಶೋದೆ ಮಗ ಕೃಷ್ಣನ ಬಳಿ ಕೋಪ ಹಾಕಿಯೇ ಬಿಟ್ಟಳು. ಕೆಲಸ ಎಲ್ಲ ಮುಗೀತು. ಈಗ ಚಹಾ ಕುಡಿಯುವ ಹೊತ್ತು. ದೊಡ್ಡ ಮಗ ಬಲರಾಮನನ್ನು ಚಹಾ ಕುಡಿಯಲು ತಟ್ಟೆ ಲೋಟ ಹಿಡಿದುಕೊಂಡು ಬರಲು ಹೇಳಿದಳು. ಬಲರಾಮ ತಟ್ಟೆ ಲೋಟ ಹಿಡಿದು ಕುಳಿತಾಗ, ಬಲರಾಮ, ನಿನ್ನ ತಮ್ಮ ಕೃಷ್ಣನಿಗೂ ತಟ್ಟೆ ಲೋಟ ಹಿಡಿದುಕೊಂಡು ಬಂದು ಕೂರಲು ಹೇಳು ಎಂದಳು. ಬಲರಾಮ ಹೀಗೆ ಹೇಳಿದ, ಕೃಷ್ಣ, ನೀನು ಕೂಡ ತಟ್ಟೆ ಲೋಟ ಹಿಡಿದುಕೊಂಡು ಬಂದು ಕುಳಿತುಕೊಳ್ಳಬೇಕು ಅಂತ ಅಮ್ಮ ಹೇಳಿದ್ಲು, ಬಾ. ಕೃಷ್ಣ ತಟ್ಟೆ ಲೋಟ ಹಿಡಿದುಕೊಂಡು ಬಂದು ಕುಳಿತ. ಯಶೋದೆ ಇಬ್ಬರಿಗೂ ಬಡಿಸಿದಳು. ಆಕೆ ಕೃಷ್ಣನ ಹತ್ತಿರ ಮಾತೇ ಆಡಲಿಲ್ಲ. ಮಧ್ಯಾಹ್ನವಾಯಿತು. ಬಲರಾಮ, ಊಟಕ್ಕೆ ಹೊತ್ತಾಗಿದೆ, ತಟ್ಟೆ ಬಟ್ಟಲು ಹಿಡಿದುಕೊಂಡು ಬಾ ಎಂದಳು. ಅದರಂತೆ ಬಲರಾಮ ಬಂದು ಕುಳಿತ. ಬಲರಾಮ, ನಿನ್ನ ತಮ್ಮ ಕೃಷ್ಣನಿಗೂ ತಟ್ಟೆ ಬಟ್ಟಲು ಹಿಡಿದುಕೊಂಡು ಬಂದು ಕುಳಿತುಕೊಳ್ಳಲು ಹೇಳು ಎಂದಳು. ಅದರಂತೆ ಬಲರಾಮ, ಕೃಷ್ಣ, ಊಟದ ಹೊತ್ತಾಗಿದೆ, ತಟ್ಟೆ ಬಟ್ಟಲು ಹಿಡಿದುಕೊಂಡು ಬಂದು ಇಲ್ಲಿ ಕುಳಿತುಕೋ ಅಂತ ಅಮ್ಮ ಹೇಳಿದ್ಲು, ಬಾ ಅಂದ. ಅದರಂತೆ ಕೃಷ್ಣ ಬಂದು ಕುಳಿತುಕೊಂಡ. ಅವನ ಮನಸ್ಸಲ್ಲಿ ತುಂಬ ಬೇಸರವಿತ್ತು. ಯಾಕೆಂದರೆ ಅಮ್ಮ ತನ್ನ ಹತ್ತಿರ ಮಾತನಾಡದೆ ಅಣ್ಣನ ಹತ್ತಿರ ಹೇಳುತ್ತಿದ್ದಾಳಲ್ಲ ಎಂದು ತುಸು ಕೋಪವೂ ಬರುತ್ತಿತ್ತು. ಯಶೋದೆ ಇಬ್ಬರಿಗೂ ಅನ್ನ ಬಡಿಸಿದಳು. ಬಲರಾಮನ ಬಟ್ಟಲಿಗೆ ಅನ್ನದ ಮೇಲೆ ಸಾರು ಹಾಕಿ, ಬಲರಾಮ, ನಿನ್ನ ತಮ್ಮ ಕೃಷ್ಣನಿಗೆ ಸಾರು ಬೇಕಾ ಕೇಳು ಎಂದಳು. ಅದರಂತೆಯೇ ಬಲರಾಮ, ಕೃಷ್ಣ, ನಿನಗೆ ಅನ್ನದ ಮೇಲೆ ಸಾರು ಹಾಕಬೇಕಾ ಎಂದು ಅಮ್ಮ ಕೇಳುತ್ತಿದ್ದಾಳೆ ನೋಡು ಎಂದ. ಕೃಷ್ಣನಿಗೆ ಒಳಗೊಳಗೆ ಕೋಪ ಬರುತ್ತಿತ್ತು. ಅಣ್ಣ, ನನಗೆ ಸಾರು ಬೇಡ ಎಂದು ಅಮ್ಮನಿಗೆ ಹೇಳು ಎಂದು ಬರೇ ಅನ್ನವನ್ನಷ್ಟೇ ಊಟ ಮಾಡತೊಡಗಿದ. ಯಶೋದೆಗೆ ಮತ್ತು ಬಲರಾಮನಿಗೆ ಒಳಗೊಳಗೇ ನಗು ಬಂದರೂ ಗಂಭೀರವಾಗಿಯೇ ಇದ್ದರು. ಸರಿ, ಸಾಯಂಕಾಲವೂ ಆಯಿತು. ಪುನಃ ಯಶೋದೆ ಬಲರಾಮನನ್ನು ಕರೆದಳು. ಬಲರಾಮ, ಹಾಲು ಕುಡಿಯಲು ಲೋಟ ಹಿಡಿದುಕೊಂಡು ಬಾ ಎಂದಳು. ಅದರಂತೆ ಬಲರಾಮ ಲೋಟ ಹಿಡಿದುಕೊಂಡು ಬಂದ. ಬಲರಾಮ, ನಿನ್ನ ತಮ್ಮ ಕೃಷ್ಣನಿಗೂ ಲೋಟ ಹಿಡಿದುಕೊಂಡು ಬರಲು ಹೇಳು ಎಂದಳು. ಅದರಂತೆಯೇ ಬಲರಾಮ, ಕೃಷ್ಣ, ಹಾಲು ಕುಡಿಯಲು ಲೋಟ ಹಿಡಿದುಕೊಂಡು ಬಾ, ಅಮ್ಮ ಹಾಲು ಕೊಡುತ್ತಾಳಂತೆ ಎಂದಾಗ ಶ್ರೀಕೃಷ್ಣ ಲೋಟ ಹಿಡಿದುಕೊಂಡು ಬಲರಾಮನ ಪಕ್ಕದಲ್ಲೇ ಕುಳಿತುಕೊಂಡ. ಮೌನವಾಗಿ ಅಮ್ಮನ ಮುಖ ನೋಡಿದ. ಅಮ್ಮ ಯಶೋದೆ ತನ್ನ ಮುಖ ನೋಡುತ್ತಲೇ ಇಲ್ಲ. ಮೌನವಾಗಿ ಹಾಲು ಕುಡಿದು ಕೋಣೆಯ ಒಂದು ಮೂಲೆಯಲ್ಲಿ ನವಿಲುಗರಿಯನ್ನು ಕೈಯಲ್ಲಿ ಹಿಡಿದು ಮೌನವಾಗಿ ಕುಳಿತ. ರಾತ್ರಿಯ ಊಟವು ಹೀಗೆಯೇ ಮುಗಿಯಿತು. ನಿದ್ದೆ ಮಾಡಲು ಕೋಣೆಗೆ ಹೋದ. ಇನ್ನೂ ಅಮ್ಮ ಬಂದೇ ಬರುತ್ತಾಳೆ. ತನ್ನನ್ನು ಕರೆದೇ ಕರೆಯುತ್ತಾಳೆ. ತನ್ನನ್ನು ತೋಳಿನಿಂದ ಅಪ್ಪಿಕೊಂಡು ಮಲಗುತ್ತಾಳೆ ಎಂದು ಖುಷಿಗೊಂಡ. ಆದರೆ ಅಮ್ಮ ಯಶೋದೆಯ ಸುಳಿವೇ ಇಲ್ಲ. ತುಂಬ ಹೊತ್ತಾದ ನಂತರ ತಾಯಿ ಯಶೋದೆ ಕೋಣೆಯ ಒಳಗೆ ಬಂದಳು. ಮಗ ಶ್ರೀಕೃಷ್ಣ ಇಡೀ ಹಾಸಿಗೆಯಲ್ಲಿ ಮಲಗಿಕೊಂಡು ಗೋಡೆ ನೋಡುತ್ತಾ ಯಶೋದೆಗೆ ಬೆನ್ನು ಹಾಕಿ ಮಲಗಿದ್ದ.
ಅಮ್ಮ ತಾನು ಮಲಗಲು ತನ್ನನ್ನು ಮೆಲ್ಲನೆ ಸರಿಸುತ್ತಾಳೆ. ಆಗ ಕೃಷ್ಣಯ್ಯ ಎಂದು ಕರೆಯುತ್ತಾಳೆ ಎಂದು ಗೋಡೆ ನೋಡುತ್ತಾ ಕಾಯತೊಡಗಿದ. ಅಮ್ಮನ ಸ್ವರವೇ ಇಲ್ಲ. ಗೋಡೆ ನೋಡುತ್ತಾ ಇದ್ದ ಶ್ರೀಕೃಷ್ಣ ಒಮ್ಮೆಲೆ ಅಮ್ಮ, ಹಾವು ಹಾವು ಎಂದು ಗಟ್ಟಿಯಾಗಿ ಕಿರಿಚಿಕೊಂಡ. ಉರಗನ ಮೇಲೆ ಪವಡಿಸುವ ಅನಂತ ಶಯನ ಹಾವನ್ನು ನೋಡಿ ಹೆದರಿದನೆ. ಎಲ್ಲಿ ಎಲ್ಲಿ ಎಂದು ಓಡಿ ಬಂದ ಯಶೋದೆ ಕೃಷ್ಣಯ್ಯನನ್ನು ಅಪ್ಪಿಕೊಂಡು ಕೇಳಿದಳು. ಅಮ್ಮ, ನೀನೇ ಸೋತೆ. ಮೊದಲು ಯಾರು ಮಾತನಾಡುತ್ತಾರೆ ಅವರೇ ಸೋತವರು ಎಂದು ನೀನು ಆ ದಿನ ಹೇಳಿದ್ದೆಯಲ್ಲವೇ? ಆದ್ದರಿಂದ ನೀನೇ ಸೋತೆ, ನಾನು ಗೆದ್ದೆ ಎಂದು ನಗುವ ಕೃಷ್ಣಯ್ಯನ ನಗುವಿನ ಎದುರು ಯಶೋದೆಯ ಮೌನ, ತುಸು ಕೋಪ ಎಲ್ಲ ಓಡಿ ಹೋಗಿತ್ತು. ಹೇಗಿತ್ತು ಕಥೆ? ಇಷ್ಟವಾಯ್ತಲ್ಲ? ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮೆದುರಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.